UEFA ಚಾಂಪಿಯನ್ಸ್ ಲೀಗ್ನಲ್ಲಿ ರಿಯಲ್ ಮ್ಯಾಡ್ರಿಡ್ ತಂಡವು 15 ಬಾರಿ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದು ಗಮನಾರ್ಹ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ಆದರೆ ಈ ಋತುವಿನಲ್ಲಿ ತಂಡಗಳ ನಡುವೆ ಪ್ರಬಲ ಸ್ಪರ್ಧೆ ಇದೆ. ಈ ಬಾರಿಯೂ ರಿಯಲ್ ಮ್ಯಾಡ್ರಿಡ್ UCL ಪ್ರಶಸ್ತಿ ಮುಡಿಗೇರಿಸಿಕೊಳ್ಳಬಹುದೇ ಎಂದು ನಮ್ಮ ಸ್ಪೋರ್ಟ್ಸ್ ಮೀಟರ್ನಲ್ಲಿ ದೊಡ್ಡ ಚರ್ಚೆ ಆಗಲಿದೆ. ನಿಮ್ಮ ಪರದೆ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಮತವನ್ನು ಚಲಾಯಿಸಿ. ಯಾಕಂದ್ರೆ ನಿಮ್ಮ ಮತವು ಸ್ಕೋರ್ ಅನ್ನ ನಿರ್ಧರಿಸುತ್ತದೆ. ಮುಂದಿನ ಸುದ್ದಿ ನೋಡೋಣ. ಬಂಗ್ಲೆಗುಡ್ಡದಲ್ಲಿ ಕಳೆಬರ ಸಿಗ್ತಾ ಇದ್ದಂತೆ ಕೆಲವರು ಖುಷಿಯಾಗಿದ್ದರು. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡೋಕೆ ಹೊಸ ಅಸ್ತ್ರ ಸಿಕ್ಕಿತ್ತು ಅಂತೇಳಿ ಅಂದ್ಕೊಂಡಿದ್ರು. ಆ ಕನಸಿಗೆ 24 ಗಂಟೆಯಲ್ಲೇ ತಣ್ಣೀರು ಬಿದ್ದಿದೆ. ಬಂಗ್ಲೆಗುಡ್ಡದ ಬುರುಡೆ ಗುರುತು 24 ಗಂಟೆಯಲ್ಲೇ ಪತ್ತೆ. ಅಯ್ಯಪ್ಪ ಐಡಿ ಕಾರ್ಡ್ ಹಿಂದೆ ಬಿದ್ದ SIT ಟೀಮ್. ಬಂಗ್ಲೆಗುಡ್ಡದಲ್ಲಿ SIT ಶೋಧ ಕಾರ್ಯ ಅಂತ್ಯಗೊಂಡಿದೆ. 7 ಭಾಗಗಳನ್ನು ಗುರುತು ಮಾಡಿದ SIT ತಂಡ 7 ಜಾಗದಿಂದ 7 ತಲೆಬುರುಡೆ ಹಾಗೂ 100 ಮೂಳೆಗಳ ಕಳೇಬರವನ್ನ ಸಂಗ್ರಹಿಸಿದೆ. ದಟ್ಟ ಕಾಡನ್ನ ಅಗದಿಲ್ಲ ಬಗದಿಲ್ಲ ಮೇಲ್ಭಾಗದಲ್ಲೇ ಈ ಅವಶೇಷಗಳು ಪತ್ತೆಯಾಗಿದೆ ಎನ್ನಲಾಗ್ತಿದೆ. ಈ 7 ತಲೆಬುರುಡೆಗಳು ಗಂಡಸರದ್ದ ಹೆಂಗಸರದ್ದ ಅನ್ನೋ ಪ್ರಶ್ನೆ ಮೂಡಿದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಸಿಕ್ಕ 7 ತಲೆಬುರುಡೆಗಳು ಹಾಗೂ ಮೂಳೆಗಳೆಲ್ಲ ಪುರುಷರದ್ದು ಎನ್ನಲಾಗ್ತಿದೆ. ಬುರುಡೆಗಳ ಪರೀಕ್ಷೆ ನಡೆಸಿದ ವೈದ್ಯರು ಮೇಲ್ನೋಟಕ್ಕೆ ಇದು ಪುರುಷರ ಬುರುಡೆಯಂತೆ ಕಾಣ್ತಿದೆ ಅಂತ ತಿಳಿಸಿದ್ದಾರಂತೆ. ತಜ್ಞ ವೈದ್ಯರು ಅಭಿಪ್ರಾಯ ಪಡೆದು ಬಳಿಕ ಅವಶೇಷಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಬುರುಡೆ ರಹಸ್ಯ ರಿವೀಲ್. ಆಪರೇಷನ್ ಬಂಗ್ಲೆಗುಡ್ಡದಲ್ಲಿ ರೋಚಕ ತಿರುವು ಸಿಕ್ಕಿದೆ. ನಿನ್ನೆ ಸಿಕ್ಕ ಒಂದು ಅಸ್ಥಿಪಂಜರದ ಬಗ್ಗೆ ಸುಳಿವು ಸಿಕ್ಕಿದೆ. ಬುರುಡೆ ಅಸ್ಥಿಪಂಜರದ ಜೊತೆಗೆ ಐಡಿ ಕಾರ್ಡ್ ಪತ್ತೆಯಾಗಿದೆ. ಕೊಡಗು ಮೂಲದ ವ್ಯಕ್ತಿಗೆ ಸೇರಿದ ಐಡಿ ಕಾರ್ಡ್ ಸಿಕ್ಕಿದೆ. UB ಅಯ್ಯಪ್ಪ ಪೊನ್ನಂಪೇಟೆ ತಾಲೂಕಿನ ಟಿಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. 7 ವರ್ಷಗಳ ಹಿಂದೆ ಕಾಣೆಯಾಗಿದ್ರು. ಮೈಸೂರಿಗೆ ಚಿಕಿತ್ಸೆಗೆ ಅಂತ ತೆರಳಿದ್ದವರು ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ಇದೆ. ಅದಕ್ಕೂ ಮುನ್ನ ಅಯ್ಯಪ್ಪ ಮಿಸ್ ಆಗಿದ್ದಾರೆ ಅಂತ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇಲ್ಲಿ ಗಂಟ ಸತ ನಾನು ಬರ್ತಾರೆ ಅಂತ ಇದೀನಿ. ನಾನು ಅವ್ರಿಗೆ ಅಲ್ಲಿ ಹೋಗಿ ಇದು ಮಾಡ್ಕೊಳ್ಳುವಂತ ಏನೋ ನೆಸಿಟಿ ಏನಿಲ್ಲ. ಅವರಿಗೆ ಹೆಲ್ತ್ ಒಂದು ಇಶ್ಯೂ ಹೊರತು ಬೇರೆ ಯಾವ್ದು ತೊಂದರೆ ಅವ್ರಿಗೆ ಇರ್ಲಿಲ್ಲ. ಏನ್ ಸಮಸ್ಯೆ ಇತ್ತು? ಅವ್ರು ಹಾಸ್ಪಿಟಲ್ ಹೋಗ್ತಿದ್ರು ಅಂತ ಹೇಳಿ. ಅವರಿಗೆ ಶುಗರ್ ಹೈ ಲೆವೆಲ್ ಇತ್ತು, BP ಇತ್ತು, ಮತ್ತೆ ಸೈಟ್ ಪ್ರಾಬ್ಲಮ್ ಇತ್ತು. ಎಲ್ಲ ಮೈಸೂರಿಗೆ ಹೋಗ್ತಿದ್ರ? ಹೌದು. ಅಲ್ಲ, ಯಾವ ಹಾಸ್ಪಿಟಲ್ ಸರ್ ಅದು? ಒಂದು ಬೃಂದಾವನ ಹಾಸ್ಪಿಟಲ್ ಅಲ್ಲಿ ಸ್ಟ್ರೋಕ್ ಮಾಡ್ತಾ ಇದ್ರು. ಬಂಗ್ಲೆಗುಡ್ಡದಲ್ಲಿ 7 ಸ್ಥಳಗಳನ್ನು ಗುರುತು ಮಾಡಿ ಕಳೇಬರ ಪತ್ತೆ ಹಚ್ಚಲಾಗಿದೆ. ಅವುಗಳನ್ನು ಶೋಧ ಮಾಡಿ ವಶಕ್ಕೆ ಪಡೆದುಕೊಂಡಿರುವ SIT 7 ಅಸ್ಥಿಪಂಜರ FSL ರಿಪೋರ್ಟ್ ಬಂದ ಬಳಿಕವಷ್ಟೇ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. UEFA ಚಾಂಪಿಯನ್ಸ್ ಲೀಗ್ನಲ್ಲಿ ರಿಯಲ್ ಮ್ಯಾಡ್ರಿಡ್ ತಂಡವು 15 ಬಾರಿ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದು ಗಮನಾರ್ಹ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ಆದರೆ ಈ ಋತುವಿನಲ್ಲಿ ತಂಡಗಳ ನಡುವೆ ಪ್ರಬಲ ಸ್ಪರ್ಧೆ ಇದೆ. ಈ ಬಾರಿಯೂ ರಿಯಲ್ ಮ್ಯಾಡ್ರಿಡ್ UCL ಪ್ರಶಸ್ತಿ ಮುಡಿಗೇರಿಸಿಕೊಳ್ಳಬಹುದೇ ಎಂದು ನಮ್ಮ ಸ್ಪೋರ್ಟ್ಸ್ ಮೀಟರ್ನಲ್ಲಿ ದೊಡ್ಡ ಚರ್ಚೆ ಆಗಲಿದೆ. ನಿಮ್ಮ ಪರದೆ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಮತವನ್ನು ಚಲಾಯಿಸಿ. ಯಾಕಂದ್ರೆ ನಿಮ್ಮ ಮತವು ಸ್ಕೋರ್ ಅನ್ನ ನಿರ್ಧರಿಸುತ್ತದೆ. ಮುಂದಿನ ಸುದ್ದಿ ನೋಡೋಣ. ಬಂಗ್ಲೆಗುಡ್ಡದಲ್ಲಿ ಕಳೆಬರ ಸಿಗ್ತಾ ಇದ್ದಂತೆ ಕೆಲವರು ಖುಷಿಯಾಗಿದ್ದರು. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡೋಕೆ ಹೊಸ ಅಸ್ತ್ರ ಸಿಕ್ಕಿತ್ತು ಅಂತೇಳಿ ಅಂದ್ಕೊಂಡಿದ್ರು. ಆ ಕನಸಿಗೆ 24 ಗಂಟೆಯಲ್ಲೇ ತಣ್ಣೀರು ಬಿದ್ದಿದೆ. ಬಂಗ್ಲೆಗುಡ್ಡದ ಬುರುಡೆ ಗುರುತು 24 ಗಂಟೆಯಲ್ಲೇ ಪತ್ತೆ. ಅಯ್ಯಪ್ಪ ಐಡಿ ಕಾರ್ಡ್ ಹಿಂದೆ ಬಿದ್ದ SIT ಟೀಮ್.
ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಶೋಧ ಕಾರ್ಯ ಅಂತ್ಯಗೊಂಡಿದೆ. 7 ಭಾಗಗಳನ್ನು ಗುರುತು ಮಾಡಿದ ಎಸ್ಐಟಿ ತಂಡ 7 ಜಾಗದಿಂದ 7 ತಲೆಬುರುಡೆ ಹಾಗೂ 100 ಮೂಳೆಗಳ ಕಳೇಬರವನ್ನ ಸಂಗ್ರಹಿಸಿದೆ. ದಟ್ಟ ಕಾಡನ್ನ ಅಗದೆಲ್ಲ ಬಗದೆಲ್ಲ ಮೇಲ್ಭಾಗದಲ್ಲೇ ಈ ಅವಶೇಷಗಳು ಪತ್ತೆಯಾಗಿದೆ ಎನ್ನಲಾಗ್ತಿದೆ. ಈ 7 ತಲೆಬುರುಡೆಗಳು ಗಂಡಸರದ್ದ ಹೆಂಗಸರದ್ದ ಅನ್ನೋ ಪ್ರಶ್ನೆ ಮೂಡಿದೆ. ಬಂಗ್ಲಗುಡ್ಡ ಕಾಡಿನಲ್ಲಿ ಸಿಕ್ಕ 7 ತಲೆಬುರುಡೆಗಳು ಹಾಗೂ ಮೂಳೆಗಳೆಲ್ಲ ಪುರುಷರದ್ದು ಎನ್ನಲಾಗ್ತಿದೆ. ಬುರುಡೆಗಳ ಪರೀಕ್ಷೆ ನಡೆಸಿದ ವೈದ್ಯರು ಮೇಲ್ನೋಟಕ್ಕೆ ಇದು ಪುರುಷರ ಬುರುಡೆಯಂತೆ ಕಾಣ್ತಿದೆ ಅಂತ ತಿಳಿಸಿದ್ದಾರಂತೆ. ತಜ್ಞ ವೈದ್ಯರು ಅಭಿಪ್ರಾಯ ಪಡೆದು ಬಳಿಕ ಅವಶೇಷಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಬುರುಡೆ ರಹಸ್ಯ ರಿವೀಲ್. ಆಪರೇಷನ್ ಬಂಗ್ಲಗುಡ್ಡದಲ್ಲಿ ರೋಚಕ ತಿರುವು ಸಿಕ್ಕಿದೆ. ನಿನ್ನೆ ಸಿಕ್ಕ ಒಂದು ಅಸ್ಥಿಪಂಜರದ ಬಗ್ಗೆ ಸುಳಿವು ಸಿಕ್ಕಿದೆ. ಬುರುಡೆ ಅಸ್ಥಿಪಂಜರದ ಜೊತೆಗೆ ಐಡಿ ಕಾರ್ಡ್ ಪತ್ತೆಯಾಗಿದೆ. ಕೊಡಗು ಮೂಲದ ವ್ಯಕ್ತಿಗೆ ಸೇರಿದ ಐಡಿ ಕಾರ್ಡ್ ಸಿಕ್ಕಿದೆ. ಯುಬಿ ಅಯ್ಯಪ್ಪ ಪೊನ್ನಂಪೇಟೆ ತಾಲೂಕಿನ ಟಿಶೆಟ್ಟಿಗೇರಿ ಗ್ರಾಮದ ನಿವಾಸಿಯಾಗಿದ್ರು. 7 ವರ್ಷಗಳ ಹಿಂದೆ ಕಾಣೆಯಾಗಿದ್ರು. ಮೈಸೂರಿಗೆ ಚಿಕಿತ್ಸೆಗೆ ಅಂತ ತೆರಳಿದ್ದವರು ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ಇದೆ. ಅದಕ್ಕೂ ಮುನ್ನ ಅಯ್ಯಪ್ಪ ಮಿಸ್ ಆಗಿದ್ದಾರೆ ಅಂತ ಗುಡ್ಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇಲ್ಲಿ ಗಂಟ ಸತ ನಾನು ಬರ್ತಾರೆ ಅಂತ ಇದೀನಿ. ನಾನು ಅವ್ರಿಗೆ ಅಲ್ಲಿ ಹೋಗಿ ಇದು ಮಾಡ್ಕೊಳ್ಳುವಂತ ಏನೋ ನೆಸಿಟಿ ಏನಿಲ್ಲ ಅವರಿಗೆ. ಹೆಲ್ತ್ ಒಂದು ಇಶ್ಯೂ ಹೊರತು ಬೇರೆ ಯಾವ್ದು ತೊಂದರೆ ಅವ್ರಿಗೆ ಇರ್ಲಿಲ್ಲ. ಏನ್ ಸಮಸ್ಯೆ ಇತ್ತು? ಅವ್ರು ಹಾಸ್ಪಿಟಲ್ ಹೋಗ್ತಿದ್ರು ಅಂತ ಹೇಳಿ. ಅವರಿಗೆ ಶುಗರ್ ಹೈ ಲೆವೆಲ್ ಇತ್ತು, ಬಿಪಿ ಇತ್ತು, ಮತ್ತೆ ಸೈಟ್ ಪ್ರಾಬ್ಲಮ್ ಇತ್ತು. ಎಲ್ಲ ಮೈಸೂರಿಗೆ ಹೋಗ್ತಿದ್ರ? ಹೌದು. ಅಲ್ಲ, ಯಾವ ಹಾಸ್ಪಿಟಲ್ ಸರ್? ಅದು ಒಂದು ಬೃಂದಾವನ ಹಾಸ್ಪಿಟಲ್ ಅಲ್ಲಿ ಸ್ಟ್ರೋಕ್ ಮಾಡ್ತಾ ಇದ್ರು. ಬಂಗ್ಲಗುಡ್ಡದಲ್ಲಿ 7 ಸ್ಥಳಗಳನ್ನು ಗುರುತು ಮಾಡಿ ಕಳೇಬರ ಪತ್ತೆ ಹಚ್ಚಲಾಗಿದೆ. ಅವುಗಳನ್ನು ಶೋಧ ಮಾಡಿ ವಶಕ್ಕೆ ಪಡೆದುಕೊಂಡಿರುವ ಎಸ್ಐಟಿ 7 ಅಸ್ಥಿಪಂಜರ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕವಷ್ಟೇ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುಇಎಫ್ಎ ಚಾಂಪಿಯನ್ಸ್ ಲೀಗ್ನಲ್ಲಿ ರಿಯಲ್ ಮ್ಯಾಡ್ರಿಡ್ ತಂಡವು 15 ಬಾರಿ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದು ಗಮನಾರ್ಹ. ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ಆದರೆ ಈ ಋತುವಿನಲ್ಲಿ ತಂಡಗಳ ನಡುವೆ ಪ್ರಬಲ ಸ್ಪರ್ಧೆ ಇದೆ. ಈ ಬಾರಿಯೂ ರಿಯಲ್ ಮ್ಯಾಡ್ರಿಡ್ ಎಸಿಎಲ್ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳಬಹುದೇ ಎಂದು ನಮ್ಮ ಸ್ಪೋರ್ಟ್ಸ್ ಮೀಟರ್ನಲ್ಲಿ ದೊಡ್ಡ ಚರ್ಚೆ ಆಗಲಿದೆ. ನಿಮ್ಮ ಪರದೆ ಮೇಲೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಮತವನ್ನ ಚಲಾಯಿಸಿ. ಯಾಕಂದ್ರೆ ನಿಮ್ಮ ಮತವು ಸ್ಕೋರ್ ಅನ್ನ ನಿರ್ಧರಿಸುತ್ತದೆ. ಮುಂದಿನ ಸುದ್ದಿ ನೋಡೋಣ. ಬಂಗ್ಲೆಗುಡ್ಡದಲ್ಲಿ ಕಳೇಬರ ಸಿಗ್ತಾ ಇದ್ದಂತೆ ಕೆಲವರು ಖುಷಿಯಾಗಿದ್ದರು. ಧರ್ಮಸ್ಥಳದ